ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸುಮಾ. ಇವತ್ತು ನಾನು ಚಿಕ್ಕ ಮಕ್ಕಳಿಗೋಸ್ಕರ ಒಂದು ಹೆಲ್ತಿ ರೆಸಿಪಿನ ತಗೊಂಡು ಬಂದಿದ್ದೀನಿ. ಓಟ್ಸ್ ಬನಾನಾ ಪ್ಯೂರಿ. ನಾನಿಲ್ಲಿ ಸಫೋಲಾ ಓಟ್ಸ್ ತಗೊಂಡಿದ್ದೀನಿ. ಮೊದಲು ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು 1 ಬೌಲಷ್ಟು ಸಫೋಲಾ ಓಟ್ಸ್ನ ನಾನಿಲ್ಲಿ ಅದರಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ನಾನು ಇದನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಕಲರ್ ಚೇಂಜ್ ಆಗಿ ಒಂದು ಒಳ್ಳೆ ಅರೋಮಾ ಬರುತ್ತಾ ಅಲ್ಲಿವರೆಗೂ ಇದನ್ನ ಫ್ರೈ ಮಾಡ್ಕೋಬೇಕು. ಈಗ ನಾವು ತಗೊಂಡು ಪ್ರೆಸ್ ಮಾಡಿ ನೋಡುವಾಗ ಅದು ಪುಡಿ ಪುಡಿ ಆದ್ರೆ ಈಗ ರೆಡಿ ಆಗಿದೆ ಅಂತ. ಇಷ್ಟಿದ್ರೆ ಸಾಕು. ಈಗ ಇದನ್ನ ತಣ್ಣಗಾಗೋವರೆಗೂ ಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ನಾನಿಲ್ಲಿ ಹಾಕೊಂಡು ನಾನಿಲ್ಲಿ ರವೆ ಥರ ನಾನಿಲ್ಲಿ ಪೌಡರ್ ಮಾಡಿ ತಗೊಳ್ತೀನಿ. ನೋಡ್ತಾ ಇರ್ಬೋದು ಇವಾಗ ರೆಡಿಯಾಗಿದೆ. ನನ್ನ ಮಗನಿಗೆ 2 ವರ್ಷ, ಹಾಗಾಗಿ ನಾನು ಈ ಥರ ಮಾಡ್ಕೊಂಡಿದ್ದೀನಿ. 9 ತಿಂಗಳಿಂದ ಈ ರೆಸಿಪಿನ ನಾನು ನನ್ನ ಮಗನಿಗೆ ಕೊಡ್ತಾ ಇದ್ದೀನಿ. ಈಗ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ನಾನಿಲ್ಲಿ 1 ಕಪ್ಪಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ಈಗ 6ರಿಂದ 7 ಸ್ಪೂನಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದಂಥ ಓಟ್ಸ್ ಪೌಡರ್ನ ನಾನಿಲ್ಲಿ ಹಾಕ್ತಾ ಇದ್ದೀನಿ. ಅದು ಚೆನ್ನಾಗಿ ಗಟ್ಟಿ ಆಗೋವರೆಗೂ ನಾವಿಲ್ಲಿ ಅದನ್ನು ಬಾಯ್ಲ್ ಮಾಡಬೇಕಾಗುತ್ತೆ. ಇಲ್ಲಿ ನಾನು ಉಪ್ಪು ಸಕ್ಕರೆ ಏನು ಹಾಕ್ತಾ ಇಲ್ಲ. ಬಾಳೆಹಣ್ಣು ಸ್ವೀಟ್ ಇರೋದ್ರಿಂದ ನಾನಿಲ್ಲಿ ಅದನ್ನು ಯಾವುದನ್ನು ಹಾಕ್ತಾ ಇಲ್ಲ. ನೋಡ್ತಾ ಇರ್ಬೋದು ಈಗ ಕುದೀತಾ ಇದೆ. ಇದು ಪೂರ್ತಿಯಾಗಿ ಗಟ್ಟಿ ಆಗೋವರೆಗೂ ನಾನು ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ತೀನಿ. 9 ತಿಂಗಳು ಮಗುಗೆ ಕೊಡೋದಾದ್ರೆ ಈ ಕನ್ಸಿಸ್ಟೆನ್ಸಿ ಇದ್ರೆ ಸಾಕು. ಆಗ ನೀವು ಸ್ಟಾಪ್ ಮಾಡಿಬಿಡಿ. ನನ್ನ ಮಗನಿಗೆ 2 ವರ್ಷ ಆಗಿರೋದ್ರಿಂದ ನಾನು ಇದನ್ನ ಇನ್ನೂ ಸ್ವಲ್ಪ ಗಟ್ಟಿ ಮಾಡ್ಕೊಳ್ತೀನಿ. ಓಟ್ಸ್ ಒಂದು ತುಂಬಾ ಹೆಲ್ತಿ ಫುಡ್. ಇದರಲ್ಲಿ ಫೈಬರ್ ಇದೆ, ವಿಟಮಿನ್ ಬಿ ಕೂಡ ಇದೆ, ಐರನ್ ಮತ್ತೆ ಕ್ಯಾಲ್ಸಿಯಂ ಇರೋದ್ರಿಂದ ಮಕ್ಕಳ ಬೋನ್ಗೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಇದು ಒಂದು ಒಳ್ಳೆ ಹೆಲ್ತಿ ಫುಡ್ ಅಂತ ಹೇಳ್ಬೋದು. ಈಗ ಇದು ರೆಡಿ ಆಗಿದೆ. ಇಷ್ಟಿದ್ರೆ ಸಾಕು. ಈಗ ಒಂದು ಬಾಳೆಹಣ್ಣು ತಗೊಂಡು ನಾನಲ್ಲಿ ಚಿಕ್ಕ ಚಿಕ್ಕದಾಗಿ ಪೀಸ್ ಕಟ್ ಮಾಡ್ಕೊಂಡು ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಬಾಳೆಹಣ್ಣಲ್ಲಿ ಕ್ಯಾಲರೀಸ್ ಇದರಲ್ಲಿ ತುಂಬಾ ಇದೆ ಮತ್ತೆ ಈಸಿಲಿ ಡೈಜೆಸ್ಟಬಲ್ ಫ್ರೂಟ್ ಕೂಡ ಇದು. ಮಕ್ಕಳಲ್ಲಿ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರುವಾಗ ಈ ರೆಸಿಪಿನ ಕೊಡೋದ್ರಿಂದ ಅದು ಸಾಲ್ವ್ ಆಗುತ್ತೆ. ರೆಡಿ ಮಾಡಿ ಇಟ್ಕೊಂಡಿದ್ದಂಥ ಓಟ್ಸ್ಗೆ ಈಗ ನಾನು ಬಾಳೆಹಣ್ಣನ್ನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನನ್ನ ಮಗನಿಗೆ 2 ವರ್ಷ ಇರೋದ್ರಿಂದ ಈ ಕನ್ಸಿಸ್ಟೆನ್ಸಿ ನನಗೆ ಸಾಕು. 1 ವರ್ಷಕ್ಕಿಂತ ಮೇಲ್ಪಟ್ಟ ಇರೋಂಥ ಮಗು ಆಗಿದ್ರೆ ನೀವಿಲ್ಲಿ ಸಕ್ಕರೆನ ಸೇರಿಸ್ಕೋಬಹುದು. ಬಾಳೆಹಣ್ಣೆ ಸಿಹಿ ಇರೋದ್ರಿಂದ ನಾನಿಲ್ಲಿ ಸಕ್ಕರೆನ ಸೇರಿಸಿಲ್ಲ. ನೀವು ಬೇಕಿದ್ರೆ ನಾಟಿ ಸಕ್ಕರೆ ಕೂಡ ಸೇರಿಸ್ಕೋಬಹುದು. ಈಗ ಇದು ರೆಡಿ ಆಗಿದೆ. ನಾನು ಇದನ್ನ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ಹೊಸ ವಿಡಿಯೋಗಳಿಗಾಗಿ ARS ಕಿಚನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.